ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಅಮ್ಮ. ಇಷ್ಟು ವರ್ಷದಲ್ಲಿ ಯಾವತ್ತೂ ನನಗೆ ನೋವಿನ ಅನುಭವನೇ ಆಗಿರಲಿಲ್ಲ. ಆದ್ರೆ ಇವತ್ತು ಈ ಗಾಯ, ಅಮ್ಮ ಏನೇ ಮಾಡಿದ್ರು ಈ ಗಾಯ ಕಡಿಮೆ ಆಗ್ತಾ ಇಲ್ಲ. ಮೊದಲೆಲ್ಲ ಗಾಯ ಆದ್ರೆ ನೋವೇ ಆಗ್ತಾ ಇರ್ಲಿಲ್ಲ. ನಾನೇ ಕ್ಷಣ ಮಾತ್ರದಲ್ಲಿ ಗಾಯನ ವಾಸಿ ಮಾಡ್ಕೋತಾ ಇದ್ದೆ. ಆದ್ರೆ ಈಗ ಏನ್ ಮಾಡಿದ್ರು ಈ ಗಾಯನ ನಾನು ವಾಸಿ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅಮ್ಮ, ಇದೇನಿದು ಗುರ್ತು? ಆ ಶಕ್ತಿ ತುಂಬಾ ಬಲಾಢ್ಯವಾಗಿರೋ ಶಕ್ತಿ. ಅದರಿಂದ ನಿನಗೆ ಗಾಯ ಆಗಿರೋದ್ರಿಂದ ಅದರ ಗುರುತು ಮಾಸೋದಿಲ್ಲ. ಮುಂದೆ ನಿನಗೆ ಅಪಾಯ ತಂದುಕೊಡೋದು ಇದೇ ಗುರುತು. ಏನ್ ಹೇಳ್ತಾ ಇದ್ದೀರಮ್ಮ? ನನಗ ಅಪಾಯನ? ಹೌದು. ಇವತ್ತು ನಿನಗಾದ ಗಾಯ ಬರೀ ನಿನ್ನ ದೇಹಕ್ಕಾಗಿರೋದಲ್ಲ. ಈ ಗಾಯದ ಮೂಲಕ ಆ ಶಕ್ತಿ ನಿನಗೆ ಗೊತ್ತಿಲ್ಲದೆ ನಿನ್ನ ದುರ್ಬಲ ಮಾಡಿದೆ. ಅಮ್ಮ, ಇವತ್ತಿಂದ ಆ ಶಕ್ತಿ ಎಲ್ಲೇ ಇದ್ರೂ ನಿನಗೆ ಅದರ ಅನುಭವ ಆಗೋದಿಲ್ಲ. ಅದರಿಂದ ನಿನಗೆ ಅದನ್ನ ಹುಡುಕೋಕ್ಕೂ ಸಾಧ್ಯ ಇಲ್ಲ. ಇದೆಂತ ಪರೀಕ್ಷೆ ಅಮ್ಮ? ಈಗ ಮುಂದಿನ ದಾರಿ ಏನು? ಹುಡುಕಬೇಕು. ಆದ್ರೆ ನಮ್ಮ ಶಕ್ತಿನ ಕುಗ್ಸ್ತಾ ಇರೋ ಆ ಬಲಾಢ್ಯ ಶಕ್ತಿ ಯಾವುದು? ಯಾರವರು? ಅವನೇ, ಅವನು. ಹಿತ ಪುಟ್ಟ, ನೀನ್ ಇಲ್ಲಿ ಕೂತಿದ್ಯಾ? ನಮ್ಮನೆ ಕಾರೆ, ಯಾರಿಗೂ ಏನೂ ಆಗಿಲ್ಲ ತಾನೆ? ಇಲ್ಲೇ ಕೂತಿದ್ದಾಳೆ, ಮನೇನು ಸೈಲೆಂಟ್ ಆಗಿದೆ ಅಂದ್ರೆ ಯಾರಿಗೂ ಏನೂ ಆಗಿಲ್ಲ ಅನ್ಸುತ್ತೆ. ಬಹುಶಃ ನಾನೇ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಂಡೆ ಅನ್ಸುತ್ತೆ. ಹಿತ ಪುಟ್ಟ, ಹಿತ, ಚಾರ್ಲಿ, ಚಾರ್ಲಿ ಹೇಗಿದ್ಯಾ? ನೋಡಲಿ, ಹಿತನ ಒಂದೇ ಒಂದ್ಸಲ ಮಾತಾಡಿಸ್ಬೇಕು. ಒಂದೇ ಒಂದ್ಸಲ ಅವಳನ್ನ ಹೋಗಿ ಕರ್ಕೊಂಡ್ ಬರ್ತೀಯಾ? ಹಿತ ಪುಟ್ಟ, ಹೇಗಿದ್ಯಾ? ಹಿತ ಪುಟ್ಟ, ನಿನ್ನನ್ನ ಕಾಪಾಡೋದಕ್ಕೆ ಅಂತ ಅಮ್ಮ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತಿದ್ದಾಳೆ. ಆಯ್ತಾ? ಎಲ್ಲ ಬೇಗ ಸರಿ ಹೋಗುತ್ತೆ. ಏಯ್ ಹಿತ, ಇಲ್ಲಿ ಯಾಕೆ ಮಲ್ಕೊಂಡಿದ್ಯಾ? ಯಾಕೆ ಮಲ್ಕೊಂಡಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಓ, ಮನೆಯವರೆಲ್ಲರೂ ಮುಂದೆ ನನ್ನನ್ನ ಕೆಟ್ಟೋಳನ್ನಾಗಿ ಮಾಡೋದಕ್ಕ? ನನ್ನ ಕೈಯಿಂದ ನಿನ್ನನ್ನ ಮಲಗ್ಸಕ್ಕಾಗಲ್ಲ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತನಾ? ಹೇಗಿದ್ದೀರ ಚಿರೋ? ನೋಡಿ ತುಂಬಾ ವರ್ಷಗಳೇ ಆಗೋಯ್ತು. ಚೆನ್ನಾಗಿದ್ದೀನಿ ಅಂಕಲ್. ಶರತ್ ಕಾಲ್ ಮಾಡಿದ್ದ, ಇಸ್ ನಾಟ್ ದೇರ್ ಅಂತಲೂ ಹೇಳ್ದ.
ಬಟ್ ಸ್ಯಾಂಪಲ್ಸ್ ನೋಡಬೇಕಾಗಿತ್ತು, ಅದಕ್ಕೆ ಬಂದೆ. ಏನಾಯ್ತು ಚಿರು? ಏನಿಲ್ಲ ಅಂಕಲ್, ಪ್ರತಿ ಸರ್ತಿ ಇಲ್ಲಿಗೆ ಬಂದಾಗ ಅಂಬಿಕಾ ಅತ್ತಿಗೆ ಇರ್ತಾ ಇದ್ರು. ನಗ್ನಗ್ತಾ ಎಲ್ಲಾರನ್ನೂ ಮಾತಾಡಿಸ್ಕೊಂಡು ಓಡಾಡ್ಕೊಂಡಿರೋರು, ಅವ್ರ ನೆನಪಾದ್ರಷ್ಟೇ. ಯಾಕೋ ಅವ್ರು ಇಲ್ಲದೆ ಜಾಗ ಯಾಕೋ ಮೊದಲ ಥರ ಅನ್ನಿಸ್ತಾನೆ ಇಲ್ಲ ಅಂಕಲ್. ಹೌದು ಚಿರು, ಅಂಬಿಕಾ ಹೋದ್ಮೇಲೆ ಯಾವುದು ಮುಂಚಿನ ಥರ ಇಲ್ಲ ಈಗ. ಹೌದು, ಶರತ್ತು ತುಂಬ ಬದಲಾಗಿದ್ದಾನೆ. ಅವನು ಅಂಬಿಕಾ ಆಬ್ಸೆನ್ಸನ್ನ ಇನ್ನೂ ಅಕ್ಸೆಪ್ಟ್ ಮಾಡಿಲ್ಲ ಚಿರು. ಅಯ್ಯೋ, ಇವಳು ಹುಚ್ಚುಚ್ಚಾಗಿ ಏನಾದ್ರೂ ಮಾಡ್ಬಿಡ್ತಾಳಂತ ಭಯ ಆಗ್ತಿದೆ ಪ್ರಾಣಿ. ಹೌದು ದಮ್ಮು, ಚಿರು ಯಾವುದಕ್ಕೂ ಇದ್ರಲ್ಲ, ಇವಳು ಏನಾದರೂ ಹಾಗೆ ಮಾಡಿದ್ರೆ ಅಷ್ಟೇ. ಥ್ಯಾಂಕ್ಸ್ ಚಿರು. ನೀನು ದಳ್ವಾಯ್ ಅಂಕಲ್ ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ಹೋದ್ರು ಅವಳದೇ ಜಪ. ಸಾಕಾಗಿದೆ ನನಗೆ. ಶರತ್ ಫ್ರೆಂಡ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದೀನಿ. ಫೈನ್, ಕಮಿಂಗ್ ಟು ದ ಪಾಯಿಂಟ್, ಸ್ಯಾಂಪಲ್ಸ್ ನೋಡ್ಬೋದಾ?